ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ಕೂಡ ಗೊತ್ತಿರುವಂತೆ ಈ ಬಾರಿಯ ನಾಡ ದಸರಾ ಸರ್, ಈ ಬಾರಿಯ ನಾಡ ಹಬ್ಬ ದಸರಾ ಉದ್ಘಾಟನೆಗೆ ಬುಕರ್ ಪ್ರಶಸ್ತಿ ವಿಜೇತೆ ಬಾನು ಮುಷ್ತಾಕ್ ಅವರನ್ನು ಸರ್ಕಾರ ಈಗಾಗಲೇ ಕೂಡ ಆಯ್ಕೆ ಮಾಡಿರುವಂಥದ್ದು. ತಾವು ಕೂಡ ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ ಭಾಗಿಯಾಗಿದ್ರಿ. ಜಾಮಿಯಾ ಮಸೀದಿಯ ಮುಖ್ಯಸ್ಥರು ಇದ್ರ ಬಗ್ಗೆ ಮಾತಾಡಿದ್ರು. ತಾವು ಏನು ಹೇಳ್ತೀರಾ ಸರ್? ನೋಡಿ, ಬುಕರ್ ಪ್ರಶಸ್ತಿ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಮೊದಲನೇ ಸಲ ಏನು ಬಂದಿಲ್ಲ. ಅರವಿಂದ್ ಅಡಿಗ ಅವ್ರಿಗೂ ಸಿಕ್ಕಿದೆ. ಅವರು ಮಂಗಳೂರಿನವರು, ಮೂಲತಃ ಅವರು ತಮಿಳುನಾಡಿನವರು, ಆದರೆ ಮಾತೃಭಾಷೆ ಬಂದು ಕನ್ನಡ. ಅವರು ತೊಗೊಂಡಿದ್ದಾರೆ. ಆದರೆ ಕನ್ನಡಕ್ಕೆ ಒಂದು ಗೌರವ ತಂದ ಕನ್ನಡತಿ ಒಂದು ಹೆಮ್ಮೆಯ ವಿಷಯ ಅಂತ ಹೇಳಿದ್ರೆ ಕನ್ನಡ ಭಾಷೆಗೋಸ್ಕರ ಬುಕರ್ ಪ್ರಶಸ್ತಿ, ಇಂಟರ್ನ್ಯಾಷನಲ್ ಬುಕರ್ ಪ್ರಶಸ್ತಿ ನೀವು ಯಾವತ್ತೂ ಎತ್ತು ನೋಡ್ಕೊಳ್ಳಿ, ಅದು ಇಂಗ್ಲೀಷ್ ಭಾಷೆಗೆ, ಸ್ಪ್ಯಾನಿಷ್ ಭಾಷೆಗೆ, ಫ್ರೆಂಚ್ ಭಾಷೆಗೆ, ಜರ್ಮನಿಗೆ ಅವ್ರವ್ರಿಗೆ ಸಿಗ್ತಾ ಇತ್ತು. ಮೊದಲನೇ ಬಾರಿ ಕನ್ನಡ ಭಾಷೆಗೋಸ್ಕರ ಬುಕರ್ ಪ್ರಶಸ್ತಿ ಸಿಕ್ಕಿರೋದು. ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕನ್ನಡ ಭಾಷೆಯನ್ನು ತಗೊಂಡೋಗಿ ಇಟ್ಟಿದ್ದ ಈ ಮಹಿಳೆಯನ್ನು ಗೌರವದಿಂದ ಒಂದು ಸನ್ಮಾನದ ಪ್ರಕಾರ ಮುಖ್ಯಮಂತ್ರಿಗಳು, ಕರ್ನಾಟಕ ರಾಜ್ಯ ಸರ್ಕಾರ ಅವರನ್ನು ದಸರಾ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದೆ. ಅದರಲ್ಲಿ ಏನೂ ತಪ್ಪಿಲ್ಲ. ಅವ್ರು ಹೋಗ್ಬೋದು, ಭಾಗವಹಿಸ್ಬೋದು. ಅಲ್ಲೇನವರು ಪುರೋಹಿತರ ಥರ, ಅರ್ಚಕರ ಥರ ಅವ್ರೇನು ಪೂಜೆ ಮಾಡೋವಾಗ ಇಲ್ಲ. ಅಲ್ಲಿಗೆ ಒಬ್ಬ ಮುಸಲ್ಮಾನನಾಗಿ ಅವ್ರು ಹೋಗ್ಬೋದು. ಏನು ತೊಂದರೆ ಇದೆ ಅದರಲ್ಲಿ? ಕೆಲವು ಮುಸ್ಲಿಂ ಮುಖಂಡರು ನಮ್ಮಲ್ಲಿ ಆ ಥರ ಹೋಗ್ಲಿಕ್ಕೆ ಅವಕಾಶ ಇಲ್ಲ, ಪೂಜೆಯಲ್ಲಿ ಆ ಥರ ನೋಡಿ, ಒಂದು ಮಾತು ಹೇಳ್ತೀನಿ, ಫತ್ವಾ ಗಿತ್ವಾ ಇದರಲ್ಲಿ ಏನೂ ಬರೋದೇ ಇಲ್ಲ ರೀ. ಫತ್ವಾ ಅಂದ್ರೇನು? ಪವಿತ್ರ ಕುರಾನ್ನಲ್ಲಿ ನನಗೆ ಓದ್ಬಿಟ್ಟು ಅದರಲ್ಲಿ ಏನೂ ಅರ್ಥ ಆಗಿಲ್ಲ, ಮತ್ತು ಪ್ರವಾದಿಯವರ ಜೀವನದಿಂದನೂ ಅರ್ಥ ಆಗಿಲ್ಲ. ಈ ಸಂದರ್ಭದಲ್ಲಿ ನಾನು ಏನು ಮಾಡಲಿ ಅಂತ ಒಂದು ಬರವಣಿಗೆಯಲ್ಲಿ ತೊಗೊಂಡೋಗಿ ಒಂದು ನಮ್ಮ ಅಥೆಂಟಿಕ್, ಅದಕ್ಕೋಸ್ಕರನೇ ಅಂತ ಹೇಳ್ಬಿಟ್ಟು ಒಂದು ದೊಡ್ಡ ನಮ್ಮ ಇನ್ಸ್ಟಿಟ್ಯೂಷನ್ಗಳಿವೆ, ಅಲ್ಲಿ ಹೋಗ್ಬಿಟ್ಟು ಬರೆದು ಬಿಟ್ಟು ಕೊಟ್ಟರೆ ಅದರ ಉತ್ತರ ಕೊಡ್ತಾರೆ, ಇಲ್ಲ ಅಂತಲ್ಲ. ಒಂದು ಭಕ್ತಿಯಿಂದ ನೀವು ಹೋಗ್ಬಿಟ್ಟು ಒಂದು ಆರಾಧನೆ ಮಾಡಲೇಬೇಕು ಅಂತ ಅನಿವಾರ್ಯ ಏನಿಲ್ವಲ್ಲ. ಇದಕ್ಕೂ ಮುಂಚೆ ಎಷ್ಟೋ ಜನ ಉದ್ಘಾಟನೆ ಮಾಡಿದ್ದಾರೆ. ನಾನು ಏನು ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ, ಈ ದಸರಾ ಹಬ್ಬ ಬರೀ ಧಾರ್ಮಿಕ ಹಬ್ಬನ, ಇದೊಂದು ನಾಡ ಹಬ್ಬ ಕಣ್ರಿ. ಇವತ್ತಿಂದಲ್ಲ, 1442ರಲ್ಲಿ ಮೊದಲನೇ ಬಾರಿ ಪರ್ಷಿಯನ್ ಪ್ರವಾಸಿಗ ಅಬ್ದುಲ್ ರಜ್ಜಾಕ್, ಹೋಗ್ಬಿಟ್ಟು ನೀವು ಗೂಗಲ್ ಮಾಡಿ ಇದ್ರ ಬಗ್ಗೆ. ಪರ್ಷಿಯನ್ ಪ್ರವಾಸಿಗ ಅಬ್ದುಲ್ ರಜ್ಜಾಕ್ 1442ರಲ್ಲಿ ಮೊದಲನೇ ಬಾರಿ ದಸರಾವನ್ನು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಬರೆದು ರೆಕಾರ್ಡೆಡ್ ಹಿಸ್ಟ್ರಿಯಲ್ಲಿ 1442ಅಲ್ಲಿ ರೆಕಾರ್ಡೆಡ್ ಹಿಸ್ಟ್ರಿ ಏನು ಅಂತ ಹೇಳಿದ್ರೆ ಮೊದಲನೇದಾಗಿ ದಸರಾ ಬಗ್ಗೆ ಬರೆದದ್ದು ಒಬ್ಬ ಮುಸಲ್ಮಾನ. ಈ ಮಸೀದಿಗೂ ಲಿಂಕ್ ಇದೆ ರೀ ದಸರಾಯಿಂದ. ರೀ, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಒಂದು ಆತ್ಮೀಯ ಸ್ನೇಹಿತ ಆಗಿದ್ದ ಸರ್ ಮಿರ್ಜಾ ಇಸ್ಮಾಯಿಲ್ರವರು. ಈ ಮಸೀದಿಗೆ ಅಡಿಗಲ್ಲನ್ನು ಇಟ್ಟವರು ಸರ್ ಮಿರ್ಜಾ ಇಸ್ಮಾಯಿಲ್ನವರು. ಇದೇ ಕ್ಷೇತ್ರ, ಇಲ್ಲೇ ಹಿಂದೆ ಈ ಕ್ರೌನ್ ಹಾಲಿಗೆ ಡಿಸೈನ್ ಮಾಡಿದವರು ಮಿರ್ಜಾ ಇಸ್ಮಾಯಿಲ್ ಅವರು. ಇದೇ ಸಿಟಿ ಮಾರ್ಕೆಟ್, KR ಮಾರ್ಕೆಟಿನ ಮುಂದೆ ಮೊದಲನೆಯ ಬೀದಿ ದೀಪ ಬಂದಿದ್ದು ಏಷ್ಯಾಗೆ ಫಸ್ಟ್ ಅಂತ ಹೇಳಿದ್ರೆ ಅದು ಕೃಷ್ಣರಾಜ ಒಡೆಯರ್ ಅವರು ಕೊಟ್ಟಿದ್ದು ನಮಗೆ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಕೊಟ್ಟಿದ್ದು. ಇದಕ್ಕೆಲ್ಲ ಒಂದು ಇತಿಹಾಸ ಇದೆ. ಅವರನ್ನೇ ಸ್ನೇಹಿತನಾಗಿ ಅವರು ಕರೆದು ಅವ್ರ ದಸರಾ ಉದ್ಘಾಟನೆ ಒಬ್ಬ ಮುಸಲ್ಮಾನದಿಂದ ಮಾಡಿಸಿಲ್ವಾ? ಇವತ್ತು ಮುಖ್ಯಮಂತ್ರಿಗಳು ಆಹ್ವಾನ ಮಾಡಿಬಿಟ್ರೆ ಅದೇನು ತಪ್ಪಾಗ್ಬಿಡ್ತಾ? ಇವಾಗ ಒಡೆಯರ್ಗಳೇ ಕರೆದು ಬಿಟ್ಟು ಮುಸಲ್ಮಾನರ ಜೊತೆ ದಸರಾ ಮಾಡಿದ್ದಾರೆ ರೀ. ದಸರಾದಲ್ಲಿ ಒಂದು ಮಾತು ಹೇಳ್ತೀನಿ, ಇದು ಅಕಸ್ಮಾತ್ ಧಾರ್ಮಿಕ ಹಬ್ಬ ಆಗಿದ್ರೆ ಆನೆಗಳು ನಮ್ಮ ದರ್ಗಾಕ್ಕೆ ಬರಲ್ವಾ? ಕೃಷ್ಣ ವಿಲಾಸ್ ರೋಡ್ ಮೇಲೆ ಇರುವ ನಮ್ಮ ಶಾ ವಲಿ ಇಮಾಮ್ ದರ್ಗಾ ಇದೆ ಅಲ್ಲ, ಅಲ್ಲಿ ಇಮಾಮ್ ವಲಿ ದರ್ಗಾಗೆ ಬರುತ್ತಲ್ಲ ಆನೆಗಳು, ಬಂದು ಆಶೀರ್ವಾದ ಪಡೆದು ಅದಾದ ನಂತರವೇ ಮತ್ತೊಂದು ದೊಡ್ಡ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಆ ಆನೆಯ ಬೆನ್ನಿನ ಮೇಲೆ ಅಂಬಾರಿ ಕಟ್ತಾರಲ್ಲ, ಅದು ಸಮುದಾಯ, ಒಂದೇ ಒಂದು ಸಮುದಾಯ, ಶತಮಾನಗಳಿಂದ ಬರ್ತಿರುವ ಪರಂಪರೆ. ಅದನ್ನು ಕಟ್ಟುವನು ಒಬ್ಬ ಮುಸಲ್ಮಾನ ಅಂಬಾರಿ ಕಟ್ಟೋದು ಆನೆ ಬೆನ್ನ ಮೇಲೆ. ಅದಕ್ಕೇನಂತ ಹೇಳ್ತೀರಾ ನೀವು? ಅಲ್ಲಿ ಇರುವ ಪಶು ವೈದ್ಯರು ಮುಸಲ್ಮಾನರು, ಡಾಕ್ಟರ್ ನಾಗರಾಜ್ ಜೊತೆ ಡಾಕ್ಟರ್ ಮುಜೀಬ್ ಕಳೆದ 16 ವರ್ಷಗಳಿಂದ ಒಬ್ಬ ಮುಸ್ಲಿಂ ಪಶು ವೈದ್ಯ ಅದರ ಆಹಾರ, ಅದರ ಆರೋಗ್ಯ, ಅದರ ತರಬೇತಿ ಇದರಲ್ಲೆಲ್ಲ ಪಾಲ್ಗೊಳ್ಳಲ್ವಾ? ಮಹೋದ್ಗಳಿಲ್ವಾ ಮುಸಲ್ಮಾನರು? ಅಲ್ಲಿರುವ ಸೇನಾಪಡೆ, ನಮ್ಮ ಗಜಾಪಡೆ, ನಮ್ಮ ಅಶ್ವಪಡೆ ಯುದ್ಧಕ್ಕೆ ಹೋಗೋಕ್ಕಿಂತ ಮುಂಚೆ ಶಾ ಇಮಾಮ್ ವಲಿ ದರ್ಗಾಗೆ ಬಂದು ಫಾತೆಹ ಮಾಡಿ ಆಶೀರ್ವಾದ ಪಡೆದು ನಂತರ ಯುದ್ಧಕ್ಕೆ ಹೋಗ್ತಿರುವಂಥದ್ದು ಇತಿಹಾಸ ಇದೆ. ಇವತ್ತಿಗೂ ಕೂಡ ಅಲ್ಲಿರುವ ಶಜ್ಜಾದೆ ನಶೀನ್ ಶಾ ನಜೀಬುಲ್ಲಾ ಅವರು ಈ ವರ್ಷ ಅವ್ರ ಆಶೀರ್ವಾದ ಕೊಡ್ತಾರೆ ಆನೆಗಳಿಗೆ, ಆ ಕುದುರೆಗಳಿಗೆ. ಅಲ್ಲಿ ಯಾರ್ಯಾರು ಬರ್ತಾರೆ ಅವ್ರಿಗೆಲ್ಲ ಬರೀ ಮುಸಲ್ಮಾನರು ಆ ದರ್ಗಾಗೆ ಹೋಗ್ತಾರಂತಲ್ಲ, ಇದೊಂದು ಇತಿಹಾಸ. ಹಿಂದೂಗಳು ಆ ದರ್ಗಾಗೆ ಬಂದು ಆಶೀರ್ವಾದ ಪಡೆದು ಹೋಗ್ತಾರೆ. ಇದು ಹೆಂಗೆ ನೀವು ಧಾರ್ಮಿಕ ಹಬ್ಬ ಅಂತ ಹೇಳಕ್ ಬರುತ್ತೆ? ಈಗ ಮೈಸೂರಿನ ಮಾಜಿ ಸಂಸದರು ಹೇಳ್ತಾ ಇರುವಂಥದ್ದು ನಾಡದೇವಿ ಚಾಮುಂಡಿಯ ಒಂದು ಹಬ್ಬ. ಈ ಹಬ್ಬದಲ್ಲಿ ತಾಯಿಯ ಚಾಮುಂಡಿಯನ್ನು ಆರಾಧಿಸುವಂಥವ್ರು, ಇಲ್ಲ ಆಕೆಗೆ ನಡೆದುಕೊಳ್ಳುವಂಥವ್ರು ಉದ್ಘಾಟನೆ ಮಾಡಿದ್ರೆ ಸರಿ,
ಈಗ ಬಾನು ಮುಸ್ತಾಕ್ ಅವರು ಚಾಮುಂಡಿ ಆರಾಧನೆಯನ್ನು ಮಾಡ್ತಾರಾ, ಇಲ್ಲ ಚಾಮುಂಡಿಯ ಆರಾಧನೆಯನ್ನ ಮಾಡುವಂತವ್ರು ಆಗ್ತಾರಾ, ಇಲ್ಲ ಆ ತಾಯಿಗೆ ನಡ್ಕೊಳ್ಳುವಂತವ್ರು ಆಗ್ತಾರ ಅಂತ? ನಡ್ಕೊಳ್ಳುವಂತವ್ರು ಆಗಬೇಕಲ್ವಾ? ಈಗ ಮುಸ್ಲಿಂ ನೀವು ಹೇಳಿದ್ರೆ ನಿತ್ಯೋತ್ಸವ ಕವಿ KS ನಿಸಾರ್ ಅಹಮದ್ ರವರು ಒಬ್ಬ ಮುಸಲ್ಮಾನರು. ಇವರೇ 2017ರಲ್ಲಿ MP ಆಗಿದ್ದಾಗ ನಿಸಾರ್ ಅಹಮದ್ ಪಕ್ಕದಲ್ಲಿ ನಿಂತಿರ್ಲಿಲ್ವಾ? ನಿಸಾರ್ ಅಹಮದ್ಗೆ ಏನಾದ್ರು ಇವರು ಸರ್ಟಿಫಿಕೇಟ್ ಕೊಟ್ರಾ? ಹೌದು ನಿಸಾರ್ ಅಹಮದ್ ಅವರೇ, ನೀವು ಈ ದೇವಿ ಆರಾಧನೆ ಮಾಡ್ತಿದ್ದೀರಾ, ತಗೊಳ್ಳಿ ಸರ್ಟಿಫಿಕೇಟು, ಬಂದುಬಿಟ್ಟು ನೀವು ದಸರಾದಲ್ಲಿ ಉದ್ಘಾಟನೆಗೆ ನೀವು ಪಾಲ್ಗೊಳ್ಳಿ ಅಂತೇಳ್ಬಿಟ್ಟು ಇವರೇನೋ ಸರ್ಟಿಫಿಕೇಟ್ ಕೊಟ್ರಾ? ನೋಡ್ರಿ, ಪ್ರತಾಪ್ ಸಿಂಹಕ್ಕೆ ಮಾಡೋಕ್ಕೇನು ಕೆಲಸ ಇಲ್ಲ. ಇವಾಗ ಅವ್ರು ಟಿಕೆಟ್ ಕೊಡಲಿಲ್ಲ, ಅವರೇನು MP ಅಲ್ಲ. ಇವಾಗ ಮೀಡಿಯಾದಲ್ಲಿರಬೇಕು ಅಂತ ಸುಮ್ಮನೆ ಈ ಥರದ ಒಂದು ಮಾತುಗಳನ್ನು ಎತ್ತಿ ಇದು ಮಾಡ್ತಾರೆ. ನಾನು ಇವ್ರಿಗೆ ಒಂದೇ ಒಂದು ಪ್ರಶ್ನೆಯನ್ನು ಮಾಡ್ತೀನಿ. ಯಾವ ದೇವಿಗೆ ನೀವು ಯಾವ ಆಸನದ ಮೇಲೆ ಕುಂಡ್ರಿಸ್ತಿರೋ ಆ ಅಂಬಾರಿಯನ್ನು ಕಟ್ಟುವವನು ಒಬ್ಬ ಮುಸಲ್ಮಾನ. ಆ ಆನೆಯ ಬೆನ್ನಿನ ಮೇಲೆ ನೀವು ಯಾವ ಬಟ್ಟೆನ ಹಾಕ್ತಿರಲ್ಲ, ರೇಷ್ಮೆ ಬಟ್ಟೆ, ಅದರ ಮೇಲೆ ಜರಿ ಕೆಲಸ ಮಾಡುವವನೊಬ್ಬ ಮುಸಲ್ಮಾನ. ಆ ಆನೆಗೆ ತರಬೇತಿ ಕೊಟ್ಟು ಆಹಾರ ಕೊಟ್ಟು ಅದಕ್ಕೆ ಆರೋಗ್ಯವಂತವಾಗಿ ಇಡೋದಕ್ಕೆ ನೋಡ್ಕೊಂಡು ಹೋಗುವ ಒಬ್ಬ ಪಶು ವೈದ್ಯ ಮುಸಲ್ಮಾನ. ಎಲ್ಲೆಲ್ಲಿಂದ ಅಂತ ನೀವು ಮುಸಲ್ಮಾನರನ್ನ ತಡಿತೀರ್ರಿ? ಈ ರಾಜ್ಯ ಸರ್ವ ಜನಾಂಗದ ಶಾಂತಿಯ ತೋಟ. ಇಲ್ಲಿ ಹಿಂದೂ, ಕ್ರೈಸ್ತ, ಮುಸಲ್ಮಾನ, ಪಾರಸಿಕರ ಉದ್ಯಾನ, ಪಾರಸಿಕರ ಜೈನರ ಉದ್ಯಾನ ಅಂತೇಳ್ಬಿಟ್ಟಿದೆ. ಈ ಉದ್ಯಾನವನ್ನು ಸ್ಮಶಾನ ಮಾಡಿಕೊಟ್ಟಿರುವ ಪ್ರತಾಪ್ ಸಿಂಹರನ್ನು ಪಕ್ಕಾ ತಿರುಗೇಟ್ ಏನು ಅಂತೇಳಿದ್ರೆ ಇವರಿಂದನೇ ದಸರಾ ಉದ್ಘಾಟನೆ ಆಗಬೇಕು. ಯಾಕೆಂದರೆ ಅವರು ಆಡಿರುವ ಒಂದು 2 ವರ್ಷದ ಹಿಂದೆ ಸಾಹಿತ್ಯ ಸಮ್ಮೇಳನದಲ್ಲಿ ಒಂದು ಮಾತನ್ನು ಆಡಿರ್ತಾರೆ. ಅದು ನನ್ನ ಅಭಿಪ್ರಾಯದಲ್ಲಿ ತಪ್ಪು. ಆದರೆ ಅವರು ಬರೀ ಪ್ರಶ್ನೆ ಮಾಡಿರೋದು, ಅವಮಾನ ಮಾಡಿಲ್ಲ. ಪ್ರಶ್ನೆ ಮಾಡಿರೋದು ಏನು ಅಂತೇಳಿದ್ರೆ, ನೀವು ಕನ್ನಡ ಭಾಷೆಗೆ ಒಂದು ದೇವಿಯ ರೂಪ ಕೊಟ್ಬಿಟ್ಟು ನೀವು ಅದನ್ನು ಸಿಂಹಾಸನ ಕೊಟ್ಬಿಟ್ರೆ ನಾವೆಲ್ಲಿಗೆ ಹೋಗ್ಬೇಕು ಮುಸಲ್ಮಾನರಾಗ್ಬಿಟ್ಟು ಅಂತ ಬರೀ ಪ್ರಶ್ನೆ ಮಾಡಿರೋದು. ಅವಮಾನ ಮಾಡಿದರೆ ನಾನೇ ಪ್ರತಿಭಟನೆ ಮಾಡ್ತಿದ್ದೆ, ಇವರು ಉದ್ಘಾಟನೆ ಮಾಡಬಾರ್ದು ಅಂತ. ಅವರು ಇವತ್ತು ಅದೇ ಕನ್ನಡ ಭಾಷೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಗೊಂಡು ಹೋಗಿ ಇವತ್ತು ಸ್ಪ್ಯಾನಿಷು, ಫ್ರೆಂಚು, ಇಂಗ್ಲೀಷಿಗೆ ಕೊಡ್ತಿರುವ ಒಂದು ಎಷ್ಟು ದೊಡ್ಡ ಇದು ಒಂದು ಸನ್ಮಾನ ಮಾಡಲೇಬೇಕ್ರಿ ಇವ್ರದ್ದು. ಅವ್ರು ಬರೆದಿರೋ ಬರಹಗಳನ್ನ ಇವತ್ತು ಲಿಟ್ರೇಚರನ್ನು, ಸಾಹಿತ್ಯವನ್ನು ಒಂದು ಮೆಚ್ಚಿ ಒಂದು ಬುಕ್ಕರ್ ಪ್ರೈಸ್ ಅಂದ್ರೇನು ಜೋಕ ಅದು. ಇಡೀ ಪ್ರಪಂಚದಿಂದ ಕೋನೆಯಿಂದ ಎಲ್ಲ ಭಾಷೆಗಳಲ್ಲಿ ಬರುತ್ತೆ. ಅದನ್ನು ಮೆಚ್ಚಿ ಇವರ ಕೆಲಸವನ್ನು, ಇವರು ಬರೆದಿರೋದನ್ನು, ಇವರ ಸಾಹಿತ್ಯವನ್ನು ಇವತ್ತು ಒಂದು ಬಹುಮಾನ ಕೊಟ್ಟಿದ್ದಾರೆ ಅಂದರೆ ಅದಕ್ಕೆ ಒಂದು ಅಭಿಮಾನ. ಇವರು ಉದ್ಘಾಟನೆ ಮಾಡಲಿ ಬಿಡಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.